ನಮಸ್ಕಾರ. ನನ್ನ ಹೆಸರು ನೀಲಪ್ಪ, ಶಿಕ್ಷಕರು, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಆಳ್ಕೆ ನಗರ ತಾಂಡ. ನಾನು ಬೋಧಿಸುವ ತರಗತಿ ನೆಲ್ಲಿಕಲಿ. ಕೋವಿಡ್ 2019 ಪರಿಣಾಮವಾಗಿ ಸರ್ಕಾರದ ಆದೇಶದಂತೆ ನಾವು ವರ್ಕ್ ಫ್ರಮ್ ಹೋಮ್ ಎನ್ನುವ ಒಂದು ಆದೇಶವು ಜಾರಿಯಲ್ಲಿರುವುದರಿಂದ ನಾವು ಈ ಒಂದು ಆಡಿಯೋ ಮೂಲಕ ತರಗತಿಗಳಿಗೆ ಪಾಠ ಬೋಧನೆ ಮಾಡ್ತಕ್ಕಂಥ ಒಂದು ವಿಷಯವನ್ನು ನಮ್ಮ ಆಯುಕ್ತಾಲಯ ಗುಲ್ಬರ್ಗದವರು ವಹಿಸಿದ್ದಾರೆ. ಅವರ ಒಂದು ಆದೇಶದ ಮೇರೆಗೆ ಈ ಒಂದು ವಿಡಿಯೋವನ್ನು ನಾನು ಇವತ್ತು ಮಾಡುತ್ತಿದ್ದೇನೆ. ನಾನು ಮೊದಲು 1ನೇ ತರಗತಿಯ ವಿಷಯ ಕನ್ನಡ, ಕನ್ನಡದ ಒಂದು ವಿಷಯವಾಗಿ ಈ ಒಂದು ವಿಡಿಯೋವನ್ನು ಮಾಡುತ್ತಿದ್ದೇನೆ. ಮೊದಲನೇದಾಗಿ 1ನೇ ತರಗತಿಯ ಮಕ್ಕಳು ಆಗ ತಾನೇ ಶಾಲೆಗೆ ಆಗಮಿಸಿರುತ್ತಾರೆ. ಅವರನ್ನು ನಾವು ಮಕ್ಕಳನ್ನು ಮುಖ್ಯವಾಹಿನಿಗೆ ತರಲು ಮೊದಲು ಅವರನ್ನು ಅಕ್ಷರಗಳ ಪರಿಚಯ ಮಾಡುವುದಕ್ಕಿಂತ ಮೊದಲು ಹಾಡುಗಳು, ಆಟಗಳ ಮೂಲಕ ಅವರನ್ನು ನಾವು ಪರಿಚಯ ಮಾಡಿಕೊಳ್ಳುತ್ತೇವೆ. ನಂತರ ಸುಮಾರು ಒಂದು 15 ದಿವಸಗಳ ನಂತರ ನಾವು ಅವರನ್ನು ಪಾಠ ಪ್ರವಚನಗಳಿಗೆ ಅಣಿ ಮಾಡುತ್ತೇವೆ. ಆ ಒಂದು ಸಂದರ್ಭದ ಸಮಯದಲ್ಲಿ ಮೊದಲು ನಾವು ರಗ ಸ ದ ಅನ್ನುವ ಅಕ್ಷರವನ್ನು ಕಲಿಸಬೇಕಾಗಿರುತ್ತದೆ. ಆಗ ಮಕ್ಕಳಿಗೆ ನೇರವಾಗಿ ಕಲಿಸುವುದಕ್ಕಿಂತ ಪೂರ್ವದಲ್ಲಿ ಅವರಿಗೆ ಈ ಒಂದು ಫ್ಲ್ಯಾಶ್ ಕಾರ್ಡ್ಗಳು ರಗ ಸ ದ ಅನ್ನುವಂಥ ಈ ಒಂದು ಫ್ಲ್ಯಾಶ್ ಕಾರ್ಡ್ಗಳನ್ನು ಅವರಿಗೆ ನೀಡಿ ಈ ಫ್ಲ್ಯಾಶ್ ಕಾರ್ಡ್ಗಳ ಮೂಲಕ ಅವರ ಕಲಿಕೆಯನ್ನು ನಾವು ಗಟ್ಟಿಗೊಳಿಸಬೇಕಾಗಿರುತ್ತದೆ. ಮೊದಲನೇದಾಗಿ ಅವರಿಗೆ ಮೊದಲನೇ ಹಂತದಲ್ಲಿ ಗೆರೆ ಹಾಕುವುದು, ಅಂಕುಡೊಂಕಾಗಿ ಬರೆಯುವುದು, ಹೀಗೆ ಕೆಲವಷ್ಟು ಹಂತಗಳನ್ನು ಮುಗಿಸಿದ ಮೇಲೆ ನಾವು ನೇರವಾಗಿ ಈ ರ, ಗ, ಸ, ದ, ಅ ಅನ್ನುವ ಒಂದು ಕಾರ್ಡ್ಗಳನ್ನು ಅವರಿಗೆ ಪರಿಚಯಿಸುತ್ತೇವೆ. ನಂತರ ಅಭ್ಯಾಸ ಪುಸ್ತಕದಲ್ಲಿ ರ, ಗ, ಸ, ದ, ಅ ಅನ್ನುವ ಅಕ್ಷರಗಳನ್ನು ತಿದ್ದುವ ಮೂಲಕ ಅವರಿಗೆ ಅಕ್ಷರ ಬರವಣಿಗೆಯನ್ನು ಕಲಿಸಿಕೊಡುತ್ತೇವೆ. ನಂತರ ಅವರಿಗೆ ಈ ಫ್ಲ್ಯಾಶ್ ಕಾರ್ಡ್ಗಳನ್ನು ನೀಡಿ ಅವರಿಗೆ ಕ್ರಮವಾಗಿ ಜೋಡಿಸಲು ತಿಳಿಸುವುದು. ಮೊದಲು ರ, ನಂತರ ಗ, ಸ, ದ, ಅ ಹೀಗೆ ಒಂದು ಮೊದಲನೇ ಸಾಲನ್ನು ಅವರಿಗೆ ಹಚ್ಚಲು ತಿಳಿಸುವುದು. ನಂತರ ಈ ಫ್ಲ್ಯಾಶ್ ಕಾರ್ಡ್ಗಳನ್ನು ಅವರ ಮುಂದೆ ಹಾಕುವುದು. ಆಗ ಮಕ್ಕಳು ಒಂದೊಂದಾಗಿ ಅಕ್ಷರಗಳನ್ನು ಆಯ್ಕೆ ಮಾಡುತ್ತಾ ಇವು ಅಕ್ಷರಗಳ ಕೆಳಗೆ ಜೋಡಿಸುತ್ತಾ ಹೋಗುತ್ತಾರೆ. ಅಂದರೆ ರದ ಕೆಳಗೆ ರ, ಗದ ಕೆಳಗೆ ಗ, ಸ, ದ, ಅ ಹಾಗೆ ನಂತರ ಮತ್ತೆ ರ, ಗ, ಸ, ದ, ಅ ತದನಂತರ ಮತ್ತೆ ರ,
ಗ ಸ ದ ಹೀಗೆ ಅವರಿಗೆ ಪುನರ್ಮಲನ ಆಗುವವರೆಗೂ ಕೂಡ ನಾವು ಈ ಒಂದು ಪದ್ಧತಿಯನ್ನು ಮುಂದುವರಿಸುತ್ತಾ ಅವರನ್ನು ಈ ರಗಸದ ಅನ್ನುವ ಅಕ್ಷರಗಳನ್ನು ಪೂರ್ತಿಯಾಗಿ ಅವರಿಗೆ ಮನನ ಆಗುವವರೆಗೆ ಈ ಒಂದು ಫ್ಲ್ಯಾಶ್ ಕಾರ್ಡ್ಗಳನ್ನು ಕೆಲಸವನ್ನು ನಾವು ಮಾಡಬೇಕಾಗುತ್ತದೆ. ಹೀಗೆ ಪ್ರತಿಯೊಂದು ಮಕ್ಕಳಿಗೂ ಕೂಡ ಈ ಒಂದು ಫ್ಲ್ಯಾಶ್ ಕಾರ್ಡ್ಗಳ ಅಕ್ಷರಗಳ ಜೋಡಣೆಯನ್ನು ನಾವು ಮಾಡಿಸಿದರೆ ಈ ರಗಸದ ಅನ್ನುವ ಅಕ್ಷರ ಆ ಮಕ್ಕಳಿಗೆ ಪೂರ್ತಿಯಾಗಿ ಮನನ ಆಗುತ್ತದೆ ಅಂತಕ್ಕಂಥ ಒಂದು ಭರವಸೆ ನನ್ನದು. ನಂತರ ಹೀಗೆ ಮುಗಿದ ಈ ಒಂದು ಕೆಲಸ ಆದ ನಂತರ ಮತ್ತೆ ನಾವು ಪುನಃ ಈ ಒಂದು ಫ್ಲ್ಯಾಶ್ ಕಾರ್ಡ್ಗಳನ್ನು ಒಂದು ಕಡೆ ಹಾಕುತ್ತಾ ಈ ರ ಗ ಸ ದ ಅ ಈ ಅಕ್ಷರಗಳಲ್ಲಿ ಅಂದರೆ 1 2 3 4 5 ಈ 5 ಅಕ್ಷರಗಳಲ್ಲಿ ಹಲವಾರು ಶಬ್ದಗಳನ್ನು ಕೂಡ ನಾವು ಸರಳ ಶಬ್ದಗಳನ್ನು ಕೂಡ ಮಾಡಬಹುದು. ಈ ಥರ ನಾವು ಮಕ್ಕಳಿಗೆ ಮತ್ತೆ ಅವರಿಗೆ ಕೆಲಸವನ್ನು ಹಚ್ಚಬಹುದು. ರ ಅನ್ನೋದರಲ್ಲಿ ಸ ಜೋಡಿಸಿದರೆ ರಸ. ಅದೇ ರೀತಿ ಸದ ಮುಂದೆ ರ ಜೋಡಿಸಿದರೆ ಸರ. ಅದೇ ರೀತಿ ಅದರ ಮುಂದೆ ರ ಇಟ್ಟರೆ ಅರ. ಗದ ಮುಂದೆ ರ ಇಟ್ಟರೆ ಗರ. ನಂತರ ರ ಸ ಅರಸ. ಅದೇ ರೀತಿ ಗ ರ ಗ ಸ ಗರಗಸ. ರಸ ಸರ ಅರ ಗರ ಅರಸ ಗರಗಸ ಸರಸ. ಹೀಗೆ ಇನ್ನೂ ಹಲವಾರು ಸರಳ ಶಬ್ದಗಳನ್ನು ಕೂಡ ನಾವು ಈ ಫ್ಲ್ಯಾಶ್ ಕಾರ್ಡ್ಗಳ ಮೂಲಕ 1ನೇ ತರಗತಿಯ ಮಕ್ಕಳಿಗೆ ನಾವು ಹೇಳಿ ಕೊಡುವಲ್ಲಿ ಈ ಫ್ಲ್ಯಾಶ್ ಕಾರ್ಡ್ಗಳ ಒಂದು ಉಪಯೋಗ ತುಂಬ ಉಪಯುಕ್ತವಾಗುತ್ತದೆ. ಇದೇ ರೀತಿಯಾಗಿ ಮುಂದಿನ ಒಂದು ಹಂತ ಜವಾಮಬನ ಪಯ ಉಡಾಟಚ ಈ ಎಲ್ಲವ ಒಂದು ಅಕ್ಷರಗಳ ಫ್ಲ್ಯಾಶ್ ಕಾರ್ಡ್ಗಳನ್ನು ಮಕ್ಕಳಿಗೆ ನೀಡಿ ಅವರನ್ನು ಆ ಒಂದು ಕಲಿಕೆಯಲ್ಲಿ ತೊಡಗಿಸಲು ಈ ಫ್ಲ್ಯಾಶ್ ಕಾರ್ಡ್ಗಳು ಬಹಳಷ್ಟು ಉಪಯೋಗವಾಗುತ್ತವೆ. ಹಾಗೂ ಕಲಿಕೆಯನ್ನು ಕೂಡ ನಾವು ಗಟ್ಟಿಗೊಳಿಸಲು ಈ ಫ್ಲ್ಯಾಶ್ ಕಾರ್ಡ್ಗಳ ಒಂದು ಸಹಾಯ ನಮಗೆ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಸಹಾಯಕವಾಗಿರ್ತಕ್ಕಂಥ ಪಾಠೋಪಕರಣಗಳು ಅಂತ ನಾವಿಲ್ಲಿ ಹೇಳ್ಬೋದು. ನಂತರ ಆ ಮಕ್ಕಳನ್ನು ಪುನಃ ಅವರ ನೋಟ್ಬುಕ್ಕದಲ್ಲಿ ಈ ಒಂದು ಅಕ್ಷರಗಳನ್ನು ಬರೆಸುವುದು, ಓದಿಸುವುದು ಮತ್ತು ದುಂಡಾಗಿ ಅಕ್ಷರಗಳನ್ನು ಬರೆಯಲು ಕೂಡ ನಾವು ಅವರಿಗೆ ಪ್ರೋತ್ಸಾಹ ನೀಡಿದಾಗ ಆ ಮಕ್ಕಳ ಕಲಿಕೆ ಒಂದು ಉತ್ತಮ ರೀತಿಯಲ್ಲಿ ಆಗ್ಬೋದು ಅಂತಕ್ಕಂಥದ್ದನ್ನು ನಾನು ಈ ಒಂದು ಸಂದರ್ಭದಲ್ಲಿ ಹೇಳುತ್ತೇನೆ. ನಮಸ್ಕಾರ.